ಅಮೆರಿಕ ಮೇಲೆ ಸುರಿಯಿತು ಬಂಗಾರದ ಮಳೆ. ಅಮೆರಿಕಾಗೆ ಬಂತು 923 ಕೋಟಿ ಮೌಲ್ಯದ ಬಂಗಾರ. ಅಮೆರಿಕ ಮೇಲೆ ಸುರಿಯಿತು ಬಂಗಾರದ ಮಳೆ. ಅಮೆರಿಕಾಗೆ ಬಂತು 923 ಕೋಟಿ ಮೌಲ್ಯದ ಬಂಗಾರ. ವೆನಿಜುಯಲಾದಿಂದ ಅಮೆರಿಕಾಗೆ ಚಿನ್ನದ ಸಂಪತ್ತು ಬಂದಿದೆ. ವೆನಿಜುಯಲಾ ಸರ್ಕಾರಿ ಸ್ವಾಮ್ಯದ ರಷ್ಯಾ, ಇರಾನ್, ಕ್ಯೂಬಾ, ಉತ್ತರ ಕೊರಿಯಾ ಜೊತೆ ಡೀಲ್ ನಿಷೇಧವಾಗಿದೆ. ಇತ್ತೀಚೆಗೆ ಲ್ಯಾಟಿನ್ ಅಮೆರಿಕಾದಲ್ಲಿ ಚೀನಾ ಪ್ರಾಬಲ್ಯ ಹೆಚ್ಚಳ. ಇದನ್ನು ಕಟೀಫ್ ಮಾಡಲೆಂದೇ ವೆನಿಜುಯೆಲಾ ಮೇಲೆ ಟ್ರಂಪ್ ಹಿಡಿತವನ್ನ ಸಾಧಿಸಿದ್ದಾರೆ. ಮಿನೆರ್ವೆನ್ ಜೊತೆಗೂಡಿ ಚಿನ್ನದ ಭೇಟಿಯಾಡಿದ ಅಮೆರಿಕ ಜೊತೆ ಡೀಲ್. ಚೀನಾ, ರಷ್ಯಾ ದೂರ ಬಿಟ್ಟ ವೆನಿಜುಯೆಲಾ. ಅಮೆರಿಕಾಗೆ ಬಂತು 923 ಕೋಟಿ ಮೌಲ್ಯದ ಬಂಗಾರ. ವೆನಿಜುಯೆಲಾ ಸರ್ಕಾರಿ ಸ್ವಾಮ್ಯದ ಮಿನೆರ್ವೆನ್ ಜೊತೆ ಅಮೆರಿಕ ಡೀಲ್ ಅನ್ನ ಮಾಡಿಕೊಂಡಿದೆ. ನೋಡಿ, ಮಿನೆರ್ವೆನ್ ಜೊತೆಗೂಡಿ ಚಿನ್ನದ ಭೇಟಿಯಾಡಿದ ಅಮೆರಿಕ ಜೊತೆ ಡೀಲ್. ಚೀನಾ, ರಷ್ಯಾ ದೂರ ಬಿಟ್ಟಿದೆ ವೆನಿಜುಯೆಲಾ. ರಷ್ಯಾ, ಇರಾನ್, ಕ್ಯೂಬಾ, ಉತ್ತರ ಕೊರಿಯಾ ಜೊತೆ ಡೀಲ್ ನಿಷೇಧವಾಗಿದೆ. ಇತ್ತೀಚೆಗೆ ಲ್ಯಾಟಿನ್ ಅಮೆರಿಕಾದಲ್ಲಿ ಚೀನಾ ಪ್ರಾಬಲ್ಯ ಹೆಚ್ಚಳ. ಇದನ್ನ ಕಟೀಫ್ ಮಾಡಲೆಂದೇ ವೆನಿಜುಯೆಲಾ ಮೇಲೆ ಟ್ರಂಪ್ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಯುದ್ಧದಲ್ಲಿ ಆಂತರಿಕವಾಗಿ ಎಷ್ಟೆಲ್ಲ ವಿಚಾರಗಳು ನಡೆಯುತ್ತೆ ಅನ್ನುವಂಥ ಸಂಬಂಧಪಟ್ಟಂತೆ ಇದೀಗ ವೆನಿಜುಯೆಲಾ ಸರ್ಕಾರಿ ಸ್ವಾಮ್ಯದ ಮಿನೆರ್ವೆನ್ ಜೊತೆ ಅಮೆರಿಕ ಡೀಲ್ ಅನ್ನ ಮಾಡಿಕೊಂಡಿದೆ. ಮಿನೆರ್ವೆನ್ ಜೊತೆ ಕೂಡಿ ಚಿನ್ನದ ಭೇಟಿಯಾಡಿದೆ ಅಮೆರಿಕಾಗೆ 923 ಕೋಟಿ ಮೌಲ್ಯದ ಬಂಗಾರ ಇದೀಗ ಮತ್ತೆ ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ. ಸಾಕಷ್ಟು ರೀತಿಯಲ್ಲಿ ಶ್ರೀಮಂತಿಕೆ ವರ್ಚಸ್ಸಿನಲ್ಲಿ ಇರುವಂತಹ ದೇಶ. ಈಗ ಅದ್ರ ಜೊತೆಗೆ ಮತ್ತಷ್ಟು ಕೈ ಜೋಡಿಸಿದ ಹಾಗೆ ಆಗಿದೆ ಈ ಒಂದು ಡೀಲ್ ವಿಚಾರ. ಯಾಕಂದ್ರೆ ಈಗಾಗಲೇ ಅಮೆರಿಕ ಜೊತೆ ಡೀಲ್ ಅನ್ನ ಮಾಡ್ಕೊಂಡಿರುವಂತದ್ದು ವೆನೆಜುಯೆಲಾ. ಇಲ್ಲಿ ಚೀನಾ ರಷ್ಯಾವನ್ನ ದೂರ ಇಟ್ಟಿದೆ. ರಷ್ಯಾ, ಇರಾನ್, ಕ್ಯೂಬಾ, ಉತ್ತರ ಕೊರಿಯಾ ಜೊತೆ ಡೀಲ್ ಅನ್ನ ನಿಷೇಧ ಮಾಡಿದೆ. ವೆನೆಜುಯೆಲಾದ ಈ ನಡೆಯಿಂದ ಈಗ ಅಮೆರಿಕಾಗೆ ಮತ್ತಷ್ಟು ಬಲ ಬಂದಂತಾಗಿದೆ.